ಇನ್ನು ಮೈಸೂರು ಅರಮನೆಯ ಮುಂಭಾಗ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಮಂಜುಳಾ ಸಾವನ್ನಪ್ಪಿದ್ರು. ನಂಜನಗೂಡಿನ ಮಂಜುಳಾ ಅವರ ಸಾವಿನ ಸುದ್ದಿ ಕೇಳಿ ಅವರ ಅಣ್ಣನೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸಾವಿನ ಸುದ್ದಿ ತಿಳಿತಾ ಇದ್ದಂತೆ 60 ವರ್ಷದ ಸಹೋದರ ಪರಮೇಶ್ವರ್ ಅವರು ಕೂಡ ಸಾವನ್ನಪ್ಪಿದ್ದಾರೆ. ತಂಗಿಯ ಅಂತ್ಯ ಸಂಸ್ಕಾರ ಆಗ್ತಾ ಇದ್ದ ಹಾಗೆ ಅಣ್ಣನೂ ಕೂಡ ಸಾವನ್ನಪ್ಪಿರುವುದು ಕುಟುಂಬಸ್ಥರನ್ನ ಆಘಾತಕ್ಕೆ ತಳ್ಳಿದೆ. ನಂಜನಗೂಡಿನ ಚಾಮಲಾಪುರದ ನಿವಾಸಿಯಾಗಿದ್ದು ಪರಮೇಶ್ವರ್. ಮೊನ್ನೆ ರಾತ್ರಿ ಮೈಸೂರು ಅರಮನೆಯ ಮುಂಭಾಗ ನಡೆದಂಥ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿದ್ದಂಥ ಮಂಜುಳಾ ಆಸ್ಪತ್ರೆಯಲ್ಲಿ ಉಸಿರು ಚೆಲ್ತಾರೆ. ತಂಗಿಯ ಅಂತ್ಯ ಸಂಸ್ಕಾರ ಆಗ್ತಾ ಇದ್ದ ಹಾಗೆ ಅಣ್ಣ ಪರಮೇಶ್ವರ್ ಕೂಡ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ನೀಡ್ತಾ ಹೋಗ್ತಾರೆ. ರವಿ, ಪರಮೇಶ್ವರ್ ಸಾವಿಗೆ ಏನು ಕಾರಣ, ಏನ್ ಮಾಹಿತಿ ಸಿಗ್ತಾ ಇದೆ, ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ? ವಿದ್ಯಶ್ರೀ, ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಸಿಲಿಂಡರ್ ಸ್ಫೋಟದ ಬೆನ್ನಲ್ಲೇ ಮೂವರು ಈಗಾಗಲೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರಾಣ ಕಳೆದುಕೊಂಡವರ ಒಂದೊಂದು ಕುಟುಂಬದ ಕಥೆ ಕೂಡ ಒಂದೊಂದು ರೀತಿಯಲ್ಲಿ ಬೇಸರವನ್ನು ತರಿಸುವಂತಿದೆ. ಅದೇ ರೀತಿ ಮೈಸೂರು ಜಿಲ್ಲೆ ನಂಜನಗೂಡಿನ ಚಾಮಲಾಪುರದ ನಿವಾಸಿ ಮಂಜುಳಾ ಎಂಬ 29 ವರ್ಷದ ಮಹಿಳೆ ಮೃತಪಟ್ಟಿದ್ರು. ಅವರ ಸಹೋದರ ಈಗ ಮೃತಪಟ್ಟಿರೋದು. ಅವರ ಹೆಸರು ಪರಮೇಶ್ವರ್ ಅಂತೇಳಿ. ಅವರು ಕಳೆದ ಹಲವು ದಿನಗಳಿಂದ ಹಾಸಿಗೆಯನ್ನು ಹಿಡಿದಿದ್ರು, ಅನಾರೋಗ್ಯದಿಂದ ಬಳಲ್ತಿದ್ರು. ಯಾವಾಗ ತಂಗಿಯ ಸಾವಾಯಿತು ಅಥವಾ ಆ ಸುದ್ದಿಯನ್ನು ಕೇಳಿದ್ರು ಅವಾಗ ಅವರು ನಿಜಕ್ಕೂ ಶಾಕ್ಗೆ ಒಳಗಾಗಿದ್ದಾರೆ. ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಬರುವಷ್ಟರಲ್ಲೇ ಅವರು ಮೃತಪಟ್ಟಿದ್ದಾರೆ. ಇನ್ನು ಪರಮೇಶ್ವರ್ ಅವರು ದಿಢೀರ್ ಶಾಕ್ಗೆ ಒಳಗಾಗಿರುವಂತಹ ಘಟನೆ ನೆನೆದು ಹಾಗೂ ಅಣ್ಣ ಮತ್ತು ತಂಗಿ ಇಬ್ಬರು ಸಾವನ್ನಪ್ಪಿರೋದನ್ನು ಕಂಡು ನಿಜಕ್ಕೂ ಮನೆ ಕಲಕುವ ದೃಶ್ಯ. ಆ ದೃಶ್ಯವನ್ನು ಕಂಡು ಸ್ಥಳೀಯರೆಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದರೆ ನಿಜಕ್ಕೂ ಕಣ್ಣಲ್ಲಿ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣಂಚಲ್ಲಿ ಕಣ್ಣೀರಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ.